ಮಲ್ಲೇಶ್ವರಂ ಅಂದ ತಕ್ಷಣ ದೇವಸ್ಥಾನಗಳ ಸುತ್ತಾಟ ಆಯಿತು. ಫಸ್ಟ್ ಇವಾಗ ತಿನ್ನೋಕೆ ಹೋಗ್ಬೇಕಲ್ಲ. ಎ ಇಂದ ಝಡ್ವರೆಗೂ ಎಲ್ಲ ಥರದ ಫುಡ್ಡು ಸಿಕ್ಕತ್ತೆ, ಎಲ್ಲ ವರ್ಗದ ಜನರಿಗೂ ಸಿಕ್ಕತ್ತೆ. ಸೊ ಟೇಸ್ಟಿಯಾಗಿರೋ ಫುಡ್ಡು ಒಂದೊಂದೇ ಎಲ್ಲಿ ಸಿಕ್ಕತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನಾನು ಹೋಗೋದು ವೀಣಾ ಸ್ಟೋರ್ಸ್. ಈ ಮಲ್ಲೇಶ್ವರಂ ಅಂದ ತಕ್ಷಣ ನಿಮಗೆ ಎಲ್ರಿಗೂ ವೀಣಾ ಸ್ಟೋರ್ಸ್ ಗೊತ್ತೇ ಇರುತ್ತೆ. ಅದ್ಭುತವಾದ ಇಡ್ಲಿ, ಅಷ್ಟೇ ಕ್ರಿಸ್ಪಿಯಾಗಿರೋ ವಡ ಆ್ಯಂಡ್ ಚಟ್ನಿ ಅಂತೂ ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು. ಲೆಟ್ಸ್ ಗೋ, ಅಲ್ಲಿ ಹೋಗೋಣ, ಟೇಸ್ಟ್ ಮಾಡೋಣ, ಜೊತೆಗೆ ಓನರ್ನ ಕೂಡ ಮಾತಾಡ್ಸೋಣ. ವೀಣಾ ಸ್ಟೋರ್ಸ್ ಹಿಸ್ಟ್ರಿ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮಲ್ಲೇಶ್ವರಂನ ಬ್ಯುಸಿ ಏರಿಯಾ ಇದು. ಸೊ ಇಲ್ಲಿ ವೀಣಾ ಸ್ಟೋರ್ಸ್ ಲೊಕೇಟ್ ಆಗುತ್ತೆ. ನಾನಿವಾಗ ವೀಣಾ ಸ್ಟೋರ್ಸಿಗೆ ಬಂದಿದ್ದೀನಿ. ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಇದು. ಟಿಫನ್ ಅಂದ ತಕ್ಷಣ ಇಡ್ಲಿಗಿಂತ ಜಾಸ್ತಿ ನಂಗೆ ವಡೆ ಸಖತ್ ಇಷ್ಟ. ಸೊ ಇಲ್ಲಿನ ಕ್ರಿಸ್ಪಿನೆಸ್ ಎಲ್ಲ ಸಖತ್ ಯೂನಿಕ್ ಅಂತಲೇ ಹೇಳ್ಬೋದು. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಎಂಟ್ರೆನ್ಸ್ ಎಲ್ಲ ನಮಗೆ ಸರ್ ಸಿಕ್ಬಿಟ್ರು, ಪ್ರದೀಪ್ ಸರು, ಈ ವೀಣಾ ಸ್ಟೋರ್ಸ್ನ ಓನರು. ಬನ್ನಿ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಇದು ತುಂಬ ದೊಡ್ಡ ಎಮೋಷನ್ ಸರ್ ಮಲ್ಲೇಶ್ವರಂಗೆ, ಬೆಂಗಳೂರಿಗೆ, ಅದರಲ್ಲೂ ನಮಗಂತೂ ಸಖತ್ ಇಷ್ಟ. ಇಡ್ಲಿ ಜೊತೆಗೆ ವಡೆನೂ ಸಖತ್ ಕ್ರಿಸ್ಪಿ ಆಗಿರುತ್ತೆ. ನನ್ನ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಅದು. ಸೊ ನಿಮಗೆ ನಾನು ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕಾ ಅಥವಾ ಹೆಂಗೆ ಹೇಳ್ಬೇಕೋ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಇಡೀ ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದನ್ನ, ವೀಣಾ ಸ್ಟೋರ್ಸ್ನ. ಸೊ ಹೇಗಿದ್ದೀರಾ ಸರ್? ಹೇಗೆ ನಡೀತಿದೆ? ಸೊ ವೀಣಾ ಸ್ಟೋರ್ ಅಂದ ತಕ್ಷಣ ಒಂದು ಎಮೋಷನ್ ಅಂತ ಹೇಳಿದೆ. ಸೊ ನನಗೊಂದು ಹಿಸ್ಟ್ರಿನೂ ಇದೆ ಇದಕ್ಕೆ. ಸೊ ಇದನ್ನೆಲ್ಲ ಹೇಳಬೇಕು. ಆ್ಯಂಡ್ ಫಸ್ಟ್ ನಮ್ಗೆ ಒಳಗೆ ಕರ್ಕೊಂಡೋಗಿ. ಸೊ ಈಗ ವೀಣಾ ಸ್ಟೋರ್ನ ಎಕ್ಸ್ಟೆಂಡೆಡ್ ಪೋರ್ಷನ್ ಇದು. ಮೂಲ ಅಲ್ಲಿದೆ. ಅಲ್ಲಿ ನಾವೆಲ್ಲರೂ ಮೊದಲಿಂದನೂ ತಿಂತಾ ಇದ್ವಿ. ಬಟ್ ಇವಾಗ ನಮಗೊಂದು ದೊಡ್ಡ ಅನುಕೂಲನೇ ಮಾಡ್ಕೊಟ್ಟಿದ್ದೀರಾ ಸರ್ ನೀವು. ತುಂಬಾ ಬಿಸಿ ಇರ್ತಿತ್ತು, ಸ್ವಲ್ಪ ಒಳಗೆ ಬಂದು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಇವಾಗ ವಯಸ್ಸಾದವ್ರಿಗೆ, ಫ್ಯಾಮಿಲಿ, ಮಕ್ಕಳಿಗೆಲ್ಲ ಅನುಕೂಲ ಆಯ್ತು ಸರ್. ಇದು ಈಗ ಎಕ್ಸ್ಟೆಂಡ್ ಮಾಡೋದು, ಈಗ 3 years ಆಯ್ತು. ಎಸ್ ಸರ್, ಎಕ್ಸ್ಟೆನ್ಷನ್. ಸೊ ಇವಾಗ ನಮ್ಗೊಂದು ಸ್ವಲ್ಪ ಕುತ್ಕೊಂಡು ಆರಾಮಾಗಿ ತಿನ್ಬೋದು. ಚಿಕ್ಕ ಮಕ್ಳು ಬಂದ್ರೇನು ಈಸಿ ಆಗುತ್ತೆ ಸರ್. ಆ್ಯಕ್ಚುಲಿ ನನಗೆ ಈ ಆಂಬಿಯನ್ಸ್ ತುಂಬ ಇಷ್ಟ ಆಗುತ್ತೆ. ಎಲ್ಲೋ ಬೇರೆ ಅಬ್ರಾಡಲ್ಲಿ ಇದ್ದೀವೇನೋ ಅನ್ನೋ ಫೀಲ್ ಬರುತ್ತೆ. ಯಾಕಂದರೆ ಈ ಡೋರ್ಸು ಮತ್ತೆ ಇದೊಂದು ಬ್ರಿಕ್ ಇದು ಸುಮಾರು ಜನ ಓಪನ್ ಮಾಡಿ ಹೇಳಿದ್ರು ಅಲ್ಲಿ ಬ್ರಿಟಿಷ್ ಲಂಡನ್ ಆ ಕಡೆ. ಸರ್ ನನಗೆ ಅದು ಅಬ್ರಾಡ್ ಫೀಲ್ ತುಂಬಾ ಸತಿ ಇದೆ. ಎಕ್ಸ್ಟೆಂಡ್ ಆದ್ಮೇಲೆ ನಾನು ಒಂದು ಸುಮಾರು ಸತಿ ಬಂದಿದ್ದೀನಿ. ಒಂದು ಇದು ಸಿಕ್ಕತ್ತೆ, ಫೀಲ್ ಸಿಕ್ಕತ್ತೆ ನಮಗೆ. ಸೊ ಇದು ಹೆಂಗೆ ಶುರುವಾಯಿತು ಸರ್? ಈಗ ವೀಣಾ ಸ್ಟೋರ್ಸ್ ಅಂದರೆ ಒಂದು ದೊಡ್ಡ ಎಮೋಷನ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಪುರಾತನವಾದಂಥ ಒಂದು ಕೆಫೆ ಇದು. ಸೊ ಇದ್ರ ಹಿಸ್ಟ್ರಿ ಹೇಳಿ ಸರ್. ಫಾದರ್ 1977 ಸ್ಟಾರ್ಟ್ ಮಾಡಿದ್ದು. 77. ಓಕೆ. ಮಾಡಿ ಸಣ್ಣದಾಗಿ ಬರೀ ಕಾಂಡಿಮೆಂಟ್ಸ್ ಐಟಮ್ ಮೇನ್ ಇತ್ತು. ಜೊತೆಗೆ ಕಾಫಿ, ಬಾದಾಮಿ ಹಾಲು, ಜೊತೆಗೆ ಒಂದು ಟಿಫನ್ ಐಟಮ್ ಒಂದು ಇರಲಿ ಅಂದ್ಬಿಟ್ಟು ಇಡ್ಲಿ ಮಾತ್ರ ಶುರು ಮಾಡಿದ್ದು. ಹಾಗಾಗಿ ವೀಣಾ ಸ್ಟೋರ್ಸ್ ಅಂತಲೇ ಇಟ್ಟಿದ್ದು, ಹೋಟ್ಲ್ ಅಂತ ಇಡ್ಲಿ. ಅದು ಕಾಂಡಿಮೆಂಟ್ಸ್ ಆಗಿದ್ರಿಂದ ಸ್ಟೋರ್ಸ್ ಅಂತ ಇಟ್ಟಿದ್ದಾರೆ. ಕೊನೆಗೆ ಅದು ಈ ತಿಂಡಿ ಐಟಮ್ಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಹಾಗಾಗಿ ಒಂದೊಂದೇ ಐಟಮ್ ಸ್ಟಾರ್ಟ್ ಮಾಡಿದ್ವಿ. ವಡೆ ಶುರು ಮಾಡಿದ್ವಿ, ಉಪ್ಪಿಟ್ಟು, ಕೇಸರಿ ಬಾತು. ಕಾಂಡಿಮೆಂಟ್ಸ್ ಕಮ್ಮಿ ಮಾಡ್ತಾ ಇದನ್ನ ಜಾಸ್ತಿ ಮಾಡಿ ಹೆಸರು ಮಾತ್ರ ಅದೇ ಉಳ್ಕೊಂಡು ವೀಣಾ ಸ್ಟೋರ್ಸ್ ಅಂತ. ನನಗೂ ತುಂಬ ಕುತೂಹಲ ಆಯಿತು. ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಸಿಕ್ಕತ್ತೆ, ಇಡ್ಲಿ ವಡೆ ಎಲ್ಲ ಸಿಗುತ್ತೆ, ಬಟ್ ಸ್ಟೋರ್ಸ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಇವಾಗ ಗೊತ್ತಾಗ್ತಿದೆ. ಅದು ಸೂಪರ್ ಸರ್. ಈಗ ಫಸ್ಟ್ ಒಂದು ಥಾಟ್ ಅಂತ ಬರುತ್ತಲ್ಲ, ಇವಾಗ ಕಾಂಡಿಮೆಂಟ್ಸ್ ಓಕೆ, ಅದು ನಿಮ್ಮ ಫಾದರ್ದೇ ಥಾಟ್ ಇರ್ಬೋದು. ಬಟ್ ಇಡ್ಲಿ ಮಾಡೋಣ ಅನ್ನೋ ಥಾಟ್ ಬಂದಿದ್ದು ಅಪ್ಪಾಜಿಗೆ ಬಂದಿದ್ದ? ಅಪ್ಪಾಜಿ ಅವ್ರಿಗೆ ಬಂದಿದ್ದು. ಇದು ಶುರು ಮಾಡೋ ಮುಂಚೆ ನಮ್ಗೆ ಮುಂಚೆ ಹೋಟ್ಲ್ ಇತ್ತು. ಅಂದ್ರೆ ಹೋಟ್ಲೆ ಏನೋ ಫುಲ್ ಸ್ಕೇಲ್ ಹೋಟ್ಲೆ ಇತ್ತು ಮಲ್ಲೇಶ್ವರಂ ಮಾರ್ಕೆಟ್ ಪಕ್ಕ. ಹಳೆ ಮಾರ್ಕೆಟ್ ಇದೆ ಅದ್ರ ಪಕ್ಕ. ಅಲ್ಲಿ 18 years ಹೋಟ್ಲೆ ನಡೆಸಿದ್ದಾರೆ. 77ಗಿಂತ ಬಿಫೋರ್ ಅಲ್ಲಿ ನೀವು ಅಪ್ಪಾಜಿ. ಸೊ ಅದಾದ್ಮೇಲೆ ಇಲ್ಲಿಗೆ ಬೇಡ, ಅದು ಚಿಕ್ಕದಾಗಿ ಇದು ಮಾಡೋಣ ಅಂತ ಇವಾಗ ಇಲ್ಲಿಗೆ ಚಿಕ್ಕದಾಗಿ ಇಲ್ಲಿ ಶಿಫ್ಟ್ ಮಾಡಿದ್ದು. ಬಟ್ ಇದು ಈ ಲೆವೆಲ್ಗ ಈ ತರ ಹಿಟ್ ಆಗುತ್ತೆ ಇದು ಯಾರು ನಾವು ತಿಳ್ಕೊಂಡಿರ್ಲಿಲ್ಲ ಅದ್ರ ಬಗ್ಗೆ. ಸೊ ಇವಾಗ ಇಲ್ಲಿ ವೀಣಾ ಸ್ಟೋರ್ಸ್ ಅಂತ ಎ ಇಂದ ಝಡ್ ವರ್ಗೂ ಎಲ್ಲರೂ ಬರ್ತಾರೆ. ಶ್ರೀ ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿವರೆಗೂ ಎಲ್ರಿಗೂ ತುಂಬ ಇಷ್ಟ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ
ನಾನ್ ನೋಡ್ದಂಗೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾರ್ಗಳಲ್ಲೆಲ್ಲ ಕೂತಿರ್ತಾರೆ. ಸೊ ಇಲ್ಲಿಂದ ತರಿಸ್ಕೊಂಡು ತಿನ್ನೋದನ್ನ ನಾವು ನೋಡಿದೀವಿ. ಎಲ್ಲರೂ ಬಂದಿದ್ದಾರೆ. ಹೌದು. ಈಗ ನಿಮ್ಗೆ ನೆನಪಲ್ಲಿ ಉಳಿದಿರೋ ಅಂತಾರೋ ಅಥವಾ ಯಾರ್ಯಾರು ಬಂದು ಹೋಗಿದಾದ್ರೆ ಅದನ್ನೊಂದು ಮೆಮೊರಿನ ಮೆಲ್ಕ್ ಹಾಕೋದಾದ್ರೆ? ಇಲ್ಲ ಅಂದ್ರೆ ರಾಜ್ಕುಮಾರ್ ಅವರು ಮನೆಗೆ ಪಾರ್ಸಲ್ ತರಿಸ್ಕೊತಾ ಇದ್ರು. ಪುನೀತ್ ಅವರು ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಬಂದು ಭಾನುವಾರ ಈ ಮೆಟ್ಲ ಮೇಲೆ ಕೂತ್ಕೊಂಡು ಅವಾಗ ಇದು ನಮ್ದು ಅಂಗಡಿ ಅದು ಅಲ್ಲೇ ಅಂಗಡಿ ಇತ್ತು. ಭಾನುವಾರ ಇಲ್ಲಿ ಇದು ಬೇರೆ ಅಂಗಡಿ ರಜಾ ಇತ್ತು. ಸೊ ಇಲ್ಲಿ ಆಚೆ ಮೆಟ್ಲ ಮೇಲೆ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡ್ಕೊಂಡ್ಬಂದು ತಿನ್ನೋರು. ಆಮೇಲೆ ಫಿಲ್ಮ್ ಹೀರೋ ಆದ್ಮೇಲೂ ಅವರು ಕಾರಲ್ಲಿ ಬಂದು ಕೂತ್ಕೊಂಡು ತಿನ್ನೋರು. ದೊಡ್ಡ ಮನೆ ಆಯ್ತು. ಮತ್ತೆ ನೆಕ್ಸ್ಟ್ ಯಶ್ ಆಗ್ಲಿ, ಯಶ್ ಬಂದಿದ್ದಾರೆ. ಅವರು ಸುಮಾರು ಜನ ಸೆಲೆಬ್ರಿಟಿಗೆ ಇಲ್ಲಿ ಇಷ್ಟ. ಅದು ಆಕ್ಚುಲಿ ಹಂಗೆ ಇರೋದು. ಹೆಂಗಂದ್ರೆ ಇಂಥವ್ರು ಅಂಥವ್ರು ಅಂತ ಇಲ್ಲ. ಇಡ್ಲಿ ಅಂದರೆ ಎಲ್ರಿಗೂ ನಮ್ಮ ಸೌತ್ ಇಂಡಿಯನ್ಸ್ಗಂತೂ ತುಂಬಾ ಇಷ್ಟ. ಅದರಲ್ಲೂ ಇಲ್ಲಿನ ಟೆಕ್ಸ್ಚರ್ ಇದೆಲ್ಲ ಅದು ಸೂಪರ್. ಸರ್ ನೀವು ಹೇಳಿದ್ರಿ ಬರೀ ಇಡ್ಲಿ ಅಂತ, ಬಟ್ ವಡೆ ಶುರು ಆದಮೇಲೆ ನಮಗೆ ಇಡ್ಲಿಗಿಂತ ಜಾಸ್ತಿ ವಡೆ ಇಷ್ಟ ಆಗೋಕೆ ಶುರು ಆಗ್ಬಿಟ್ಟಿದೆ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ. ಮತ್ತು ಅದು ಆ ಪರಂಪರೆ ಹೆಂಗೆ ಶುರುವಾಯಿತು? ಇಡ್ಲಿ ಜೊತೆ ವಡೆನೂ ಕೊಡಬೇಕು ಅಥವಾ ಆ ಒಂದರೆ ಕಾಂಡಿಮೆಂಟ್ಸ್ ಜಾಸ್ತಿ ಇದ್ದಿದ್ದಕ್ಕೆ ಅದನ್ನು ಮಾಡಲಿಲ್ಲ. ಈ ವಡೆ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ. ಬರೀ ಜಸ್ಟ್ ಇಡ್ಲಿ ಮಾತ್ರ ಒಂದು ಬಾಕ್ಸ್ ಇಟ್ಬಿಟ್ಟು ಬರೀ ಚಿಕ್ಕದಾಗಿ ಮಾಡಿದ್ವಿ. ಆಮೇಲೆ ವಡೆ, ಉಪ್ಪಿಟ್ಟು, ಕೇಸು ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ. ಕಾಂಡಿಮೆಂಟ್ಸ್ ಕಮ್ಮಿ ಮಾಡಿದ್ವಿ. ಇವಾಗ ಅದು ಒಂದು ಯೂನಿಕ್ ಇದಿದೆ. ನಾನು ಹೋಟೆಲ್ಗಳಲ್ಲಿ ಸೀಕ್ರೆಟ್ ಕೇಳಬಾರ್ದು, ಆದರೂ ನಾನು ಅದನ್ನ ಸೀಕ್ರೆಟ್ ಕೇಳಲ್ಲ. ಬಟ್ ಅದೊಂದು ಫಸ್ಟ್ ಪ್ರಿಪೇರ್ ಮಾಡಿದಂಗಾದ್ರೆ ಅದನ್ನು ಅಪ್ಪಾಜಿ ಅವರೇನಾ ಒಂದು ರೇಷು ಅಥವಾ ಅದು ರೆಸಿಪಿ ಎಲ್ಲ? ಓಕೆ. ಸೊ ಈಗ ಅವರಿಗೆ ಅವ್ರಿಗೊಂದು ದೊಡ್ಡ ನಮಸ್ಕಾರ ಹೇಳೋಣ ನಾವು ಇವಾಗ. ಇಷ್ಟು ಥ್ಯಾಂಕ್ಫುಲ್ ಆಗಿರ್ಬೇಕು ಅವ್ರಿಗೆ. ಮತ್ತು ಇಲ್ಲಿ ನಾನು ನೋಡ್ದಂಗೆ ರೀಸನಬಲ್ ರೇಟ್ ಇದೆ ಸರ್. ಬೇರೆಯವರಿಗೆ ಹೋಲಿಸಿದ್ರೆ ನಿಜವಾಗ್ಲೂ ಇತ್ತೀಚೆಗೆ ತುಂಬಾ ರೇಟ್ ಆಗ್ತಾ ಇದೆ. ಸೊ ಈ ಒಂದು ಬಿಸ್ನೆಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವಾಗ ನೀವು ಸಣ್ಣದಾಗಿ ಶುರು ಮಾಡಿದ್ರಿ, ಎಷ್ಟೊಂದು ಜನರು ಹೊಟ್ಟೆ ತುಂಬಿಸ್ತಾ ಇದ್ದೀರಾ. ಓಕೆ, ಬಟ್ ಇವಾಗ ಇದಕ್ಕೊಂದು ಬೇರೆ ಟಚ್ಚೇ ಸಿಗ್ತಾ ಇದೆ ಹೋಟೆಲ್ ಬಿಸ್ನೆಸ್ ಅಂದ ತಕ್ಷಣ. ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ಅದ್ರ ಬಗ್ಗೆ ಎಲ್ಲ? ಈಗ ನಡೀತಾ ಇರೋದು ನೋಡ್ತಾ ಇದ್ರೆ ದೊಡ್ಡದಾಗಿ ಮಾಡ್ತಾ ಇದ್ದಾರೆ, ಮತ್ತು ತುಂಬ ಎಕ್ಸ್ಪೆನ್ಸಿವ್ ರೇಟ್ಗಳನ್ನ ಇಡ್ತಾ ಇದ್ದಾರೆ. ಓವರ್ ಹೆಡ್ಸ್ ಎಲ್ಲ ಜಾಸ್ತಿ ಆಗ್ತಾನೆ ಇದೆ. ಎಲ್ಲ ಪ್ರತಿಯೊಂದು ಲೇಬರ್ ಎಲ್ಲ ಪ್ರತಿಯೊಂದು ಆಗ್ತಾನೆ ಇದೆ. ಆದರೆ ಈಗ ನಾವು ವರ್ಷಕ್ಕೆ ಒಂದು ಸಲ ರೇಟ್ ಜಾಸ್ತಿ ಮಾಡಿದ್ರು ಅದನ್ನು ಜನ ಏನು ರೇಟ್ ಜಾಸ್ತಿ ಮಾಡಿದೆ ಅಂತ. ಬಟ್ ಡೇ ಟು ಡೇ ನಮ್ಗೆ ವೇರಿ ಆಗ್ತಾನೆ ಇರುತ್ತೆ ರೇಟ್ಸ್. ನಾವು ಬಟ್ 1 ವರ್ಷದವರೆಗೂ ಅದನ್ನೇ ನಾವು ಅಷ್ಟರೊಳಗೆ ನಾವು ಮೇಂಟೈನ್ ಮಾಡ್ಕೊಂಡು ರೇಟ್ಸ್. ಅಂದರೆ ನಾನು ಈ ವಿಷಯ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಾವು ಹೊರಗಡೆ ಜನಸಾಮಾನ್ಯರು ತಿನ್ನಬೇಕಾದ್ರೆ ಪೇ ಮಾಡೋದಷ್ಟೇ ನೋಡ್ತೀವಿ. ಬಟ್ ಹೋಟೆಲ್ ನಡೆಸೋರ್ಗಿರೋ ಕಷ್ಟ ಸುಖ ಇದೆ ಅಲ್ಲ, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಷ್ಟೇ ದೊಡ್ಡದಾಗಲಿ ಅಥವಾ ಚಿಕ್ಕದಾಗಲಿ ಆ ಕಷ್ಟ ಸುಖ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಂಗಾಗಿ ನಾನು ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದೆ. ಸರ್, ಇವಾಗ ನೆಕ್ಸ್ಟು ನಮಗೆ ಈಗ ಎಲ್ಲೆಲ್ಲಿಂದೋ ಬಂದಿಲ್ಲಿ ತಿಂತೀವಿ. ಸೊ ನಮಗೊಂದು ಬೇರೆ ಕಡೆನೂ ಬ್ರ್ಯಾಂಚ್ ಬೇಕು ಅಂದರೆ ನೀವು ಮಾಡ್ತಿಲ್ವಲ್ಲ, ಯಾಕೆ? ಫಾದರ್ ಅದು ಇರೋದನ್ನೇ ಒಂದು ಕರೆಕ್ಟಾಗಿ ಮೇಂಟೈನ್ ಮಾಡಿ ನಡೆಸ್ಕೊಂಡು ಹೋಗ್ಬೇಕು. ಯಾಕೆಂದರೆ ಓಪನ್ ಮಾಡೋದು ನೋಡೋದಲ್ಲ, ಆಮೇಲೆ ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಇರೋ ಹೆಸರು ಹಾಳಾಗುತ್ತೆ. ಓ ಹಂಗೆ. ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಎಲ್ಲೆಲ್ಲಿದ್ದೀರಾ ಎಲ್ಲ ಇಲ್ಲೇ ಬಂದು ತಿಂದೋಗಿ. ಅದನ್ನು ಅವರು ಹೆಸರು ಕೆಡ್ಸ್ಕೊಳಕ್ಕಾಗಲಿ, ರೆಸಿಪಿ ಟೇಸ್ಟ್ ಕೆಡ್ಸ್ಕೊಳ್ಳೋದಕ್ಕಾಗಲಿ ರೆಡಿ ಇಲ್ಲ ಅವರು. ಸರ್, ಅದೇನಾದರೂ ಆಗಲಿ ಸೂಪರ್ ಟೇಸ್ಟ್ ಕೊಡ್ತಾ ಇದ್ದೀರಾ ಇವತ್ತುವರೆಗೂ. ಇನ್ನು ಮುಂದಕ್ಕೂ ಹೀಗೆ ಇರಲಿ ಅಂತ ವಿಶ್ ಮಾಡ್ತೀನಿ ಸರ್. ಇದು ನೋಡಿ ನಮ್ಮ ಸ್ಪೆಷಲ್ ಸ್ವೀಟ್. ಇದೇನು ಅಂತ ಹೇಳಿ ಏನು ತಿಂದು ನೀವೇ ನೋಡಿ ಹೇಳ್ಬೇಕು. ನಾನೇ ತಿಂದು ನೋಡಿ ಹೇಳ್ಬೇಕು. ಅದು ಭಾಳ ದಿನ ಆಗಿತ್ತು ನಾನು ಬಂದೆ. ಸೊ ಇದೇನು ಸ್ಪೆಷಲ್ ಅಂತ ನೋಡೋಣ. ವಾವ್, ಬಾಯಿ ಸಿಹಿ ಮಾಡೋಣ. ಏನೋ ಒಳ್ಳೆ ಪ್ರಸಾದ ಥರ ಕಾಣಿಸ್ತಿದೆ ನನಗೆ. ಸರ್, ನಿಜವಾಗ್ಲೂ ನಾನು ಇವತ್ತವರೆಗೂ ಎಲ್ಲೂ ತಿಂದಿಲ್ಲ. ನಮಗಂತೂ ಗೊತ್ತಿಲ್ಲ ಇದೇನಂತ. ಬಟ್ ತುಪ್ಪದ ಘಮ ಮಾತ್ರ ಅದ್ಭುತವಾಗಿದೆ. ಬರೀ ತುಪ್ಪದಲ್ಲೇ. ಹೌದು. ಮತ್ತೆ ಇದು ಕೇಸರಿ ಬಾತ್ ಅನ್ನಕ್ಕೆ ರವೆ ತರಾನು ಸಿಗ್ತಾ ಇಲ್ಲ. ಇದು ಗೋಧಿ ಹಿಟ್ಟಲ್ಲಿ ಮಾಡೋದು. ಓ ಮೈ ಗಾಡ್. ಇದಕ್ಕೆ ಏನು ಹೆಸರು ಸರ್? ಸಪಾದ ಭಕ್ಷ್ಯ ಅಂತ. ಸಪಾದ ಭಕ್ಷ್ಯ. ಸಪಾದ ಭಕ್ಷ್ಯ. ವಾವ್. ಸತ್ಯನಾರಾಯಣ ಪೂಜೆಗೆ ಇಲ್ಲಿ ರವೆಯಲ್ಲಿ ಹೇಗೆ ಪ್ರಸಾದ ಇದು ಮಾಡ್ತಾರೋ ಅದು ನಾರ್ತ್ ಕೇಂದ್ರ ಸೌತ್ ಕೇಂದ್ರ ಕಡೆ ಇದನ್ನ ಮಾಡ್ತಾರೆ, ಗೋಧಿ ಹಿಟ್ಟಲ್ಲಿ ಮಾಡೋದು. ಈ ಬೇಸನ್ ಲಡ್ಡುದು ಇದು ಬರುತ್ತಲ್ಲ ಫ್ಲೇವರ್, ತುಪ್ಪದ್ದು ಆ ಥರ ಸ್ವಲ್ಪ ಬರ್ತಾ ಇದೆ. ಬಿಟ್ಟರೆ ಇದು ನೀವು ಏನು ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಯೂನಿಕ್ ಆಗಿದೆ. ಅಂದ್ರೆ ಸರ್, ನಿಮ್ಮ ಕಡೆ ಫೇಮಸ್ ಅಂದ್ರಿ ಅಲ್ಲ, ನಿಮ್ಮ ಕಡೆ ಒಬ್ರು ಕಂಡುಹಿಡಿತಾರೆ ಅಲ್ವಾ? ನಮ್ಮ ಕಡೆಗೆಲ್ಲ ಇದು ನಿಜವಾಗ್ಲೂ ಏನು ಅಂತ ಗೊತ್ತೇ ಆಗಲ್ಲ. ಸೇಮ್ ಇಂಗ್ರೀಡಿಯೆಂಟ್ಸ್, ಆದರೆ ರವೆ ಬದಲು ಗೋಧಿ ಹಿಟ್ಟು. ವಾವ್, ಸೂಪರ್ ಸರ್. ಅವಲಕ್ಕಿ
ಮತ್ತು ಶಾವಿಗೆ ಬಾತು, ಪುಳಿಯೋಗರೆ, ಖಾರ ಬಾತು, ಕೇಸರಿ ಬಾತು, ಚೌಚೌ ಬಾತ್, ಮತ್ತು ಬಿಸಿಬೇಳೆ ಬಾತು, ಇನ್ನು ನಮ್ಮ ಸಿಗ್ನೇಚರ್ ಫುಡ್ಡು ಇಡ್ಲಿ ವಡ. ಸರ್ ಇದೆಲ್ಲ ಯಾವಾಗ ಆ್ಯಡ್ ಆಗಿದ್ದು? ಇಡ್ಲಿ ವಡೆ ಜೊತೆ ಆಮೇಲೆ ಪ್ರತಿಯೊಂದು ಫಸ್ಟ್ ಇಡ್ಲಿ, ಆಮೇಲೆ ವಡೆ, ಉಪ್ಪಿಟ್ಟು, ಕೇಸರಿ ಬಾತು, ಅದಾದ್ಮೇಲೆ ಶಾವಿಗೆ ಬಾತ್ ಆಯ್ತು, ಆಮೇಲೆ ಅವಲಕ್ಕಿ, ಅದಾದ್ಮೇಲೆ ಪುಳಿಯೋಗರೆ. ಈಗ ಬಂದ್ರೆ ಹೆಂಗಂದ್ರೆ ನೀವು ಬಂದ್ಬಿಟ್ಟು ಇಲ್ಲಿ ಕಾಂಬೋ ತಿನ್ಬಿಡ್ಬೋದು ಎಲ್ಲದನ್ನು ಸೇರಿಸ್ಬಿಟ್ಟು. ಈ ಪುಳಿಯೋಗರೆ ಪೌಡರ್ ಎಲ್ಲ ನಿಮ್ದೇ ಓನ್ ಯೂನಿಕ್ ಐತೆ ಸರ್. ಈರುಳ್ಳಿ ಬೆಳ್ಳುಳ್ಳಿ ಇಲ್ವಾ ಸರ್? ನಮ್ಮ ಅಂಗಡಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ. ಯಾವುದೇ ಐಟಮ್ಗೂ ನಾವು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ನೋಡಿದ್ರಾ, ನೀವು ಪ್ಯೂರ್ ವೆಜ್ ಅನ್ನೋರು ಕೂಡ ಇಲ್ಲಿ ಬಂದು ತಿನ್ಬೋದು. ಹಬ್ಬದ ದಿನನೂ ಬಂದು ನೀವು ತಿನ್ಬೋದು. ಹಬ್ಬದ ದಿನ ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಹೇಳಿ ನನ್ಗೆ ಆಕ್ಚುಲಿ ಯಾಕೆ ಕೇಳಿದೆ ಈರುಳ್ಳಿ ಬೆಳ್ಳುಳ್ಳಿ, ನನಗೆ ಒಳ್ಳೆ ಪ್ರಸಾದ ಟೇಸ್ಟ್ ಬಂತು. ಈಗ ಈ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರಲ್ಲ, ಹಾಗಾಗಿ ಸೇಮ್ ಅದೇ ಟೇಸ್ಟ್ ಬಂತು. ಎಷ್ಟೋ ಜನ ಮನೆಯಲ್ಲಿ ಅವತ್ತು ಮಾಡಿದ್ರೆ ಇಲ್ಲಿ ಬಂದು ತಿಂತಾರೆ, ಯಾಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ನಾವು ಮಾಡಲ್ಲ ಅಂತ. ಆಹಾರವಾಗಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಔಷಧವಾಗಿ ಯೂಸ್ ಮಾಡ್ತಾರೆ ಎಷ್ಟೊಂದು ಜನ. ಸೊ ಅಂಥವ್ರಿಗೆ ಬೆಸ್ಟ್ ಪ್ಲೇಸ್ ಇದು. ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವರಿಗೆ. ಅಂಥವ್ರು ತಲೆನೇ ಕೆಡ್ಸ್ಕೊಂಬಿಡಿ, ಸೀದಾ ವೀಣಾ ಸ್ಟೋರ್ಸಿಗೆ ಬನ್ನಿ, ಆರಾಮಾಗಿ ತಿನ್ಕೊಂಡೋಗಿ. ಈಗ ಪುಳಿಯೋಗರೆ ಟೇಸ್ಟ್ ಮಾಡುವಂಥ ಸಮಯ. ಸೊ ಹಾಗಾಗಿ ಫಸ್ಟ್ ಸ್ವೀಟ್. ಘಮ ಹೆಂಗಿದೆ ಗೊತ್ತಾ? ಸೂಪರ್. ಈಗ ರೈಟ್ ನಾವು ನಾನು ಸಿಗ್ನೇಚರ್ ಫುಡ್, ಮೈ ಮೋಸ್ಟ್ ಫೇವ್ರೇಟ್, ಅದರಲ್ಲೂ ನಿಮಗೆ ಸೌಂಡ್ ಬರುತ್ತಾ ನೋಡಿ? ನಂಗಂತೂ ಸಖತ್ ಇಷ್ಟ ರೀ. ಇದು ಕೊಟ್ಬಿಟ್ರೆ ನನ್ನ ಮಾತು ಗೀತೆಲ್ಲ ಮರ್ತುಬಿಟ್ಟು ಸುಮ್ಮನೆ ಆರಾಮಾಗಿ ತಿಂತಾ ಇರ್ತೀನಿ, ಅಷ್ಟು ಇಷ್ಟವಾದ ಫುಡ್ ನನಗೆ ಇಲ್ಲಿ. ಸೊ ಅಪ್ಪಾಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು, ಯಾಕಂದರೆ ಇಷ್ಟು ಯೂನಿಕ್ ಆಗಿರುವಂಥ ಒಂದು ರೆಸಿಪಿನ ಅವರು ನಮಗೆಲ್ರಿಗೂ ಕೊಟ್ಟು ಹೋಗಿದ್ದಾರೆ. ಇಡ್ಲಿ ನಾವೆಲ್ಲ ಕಡೆ ತಿಂತೀವಿ, ವಡ ನಾವೆಲ್ಲ ಕಡೆ ತಿಂತೀವಿ, ಬಟ್ ಈ ಟೇಸ್ಟ್ ಮಾತ್ರ ಇದರಲ್ಲೇನೋ ಜಾದು ಇದೆ. ಸೊ ಹಾಗಿದೆ. ಎನಿವೇಸ್, ಈಗ ಚಟ್ನಿ ಮಾತ್ರ ಅಲ್ಟಿಮೇಟ್. ಅಲ್ಲೊಬ್ರನ್ನ ಆ ಬಕೆಟ್ ಇಟ್ಟು ಕೂರಿಸ್ಬಿಟ್ಟಿದ್ದಾರೆ ಎಷ್ಟಾರು ತಿನ್ನಿ ಅಂತ. ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಹೇಳ್ತಿದ್ದೀನಲ್ಲ, ಔಟ್ ಆಫ್ ಕರ್ನಾಟಕ ಯಾರು ನೋಡ್ತಿದ್ದೀರಾ ಅವರೆಲ್ರಿಗೂ ಈ ಟೇಸ್ಟ್, ಯಾಕಂದರೆ ಬೆಂಗಳೂರಲ್ಲಿರೋರು ಎಲ್ರಿಗೂ ಗೊತ್ತು ಸರ್. ಬಾಯಲ್ಲಿ ಕರ್ಗೆ ಹೋಗುತ್ತೆ, ಇದು ಅಗಿಯೋ ಅಗತ್ಯನೇ ಇಲ್ಲ. ಆ್ಯಂಡ್ ವಡೆ ಮಾತ್ರ ಅಲ್ಟಿಮೇಟ್. ಇದನ್ನು ಹಿಂಗೆಲ್ಲ ತಿನ್ನೋಕ್ಕಾಗಲ್ಲ, ಹಿಂಗೆ ತಿನ್ನಬೇಕು. ಕ್ರಿಸ್ಪಿನೆಸ್ಸು, ನೀವು ಬಿಸಿದಾದ್ರು ತಿನ್ನಿ, ತಣ್ಣದಾದ್ರು ತಿನ್ನಿ, ಕ್ರಿಸ್ಪಿಯಾಗೇ ಇರುತ್ತೆ. ಸೊ ನಾವಿವಾಗ ಸರ್ ನೀವು ಬ್ರೇಕ್ ಕೊಟ್ಟರೆ ನಾವು ಇದನ್ನು ತಿನ್ಬಿಡ್ತೀವಿ ಸರ್, ಅಲ್ವಾ? ತಿನ್ ಮುಗಿಸ್ಬಿಡಿ, ಆಮೇಲೆ ಮುಂದುವರ್ಸೋಣ ಮಾತು. ಅಲ್ಟಿಮೇಟ್, ಸೂಪರ್ ಸರ್. ಆ್ಯಕ್ಚುಲಿ ಅಪ್ಪಾಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದೆ, ಇವಾಗ ನೀವೇ ತಲುಪಿಸ್ಬೇಕಾಗುತ್ತೆ. ಹೇಳ್ಬಿಡ್ತೀನಿ ಅವ್ರಿಗೆ. ಇವಾಗ ಇಲ್ಲಿ ಬರ್ತಾ ಇಲ್ವಾ ಸರ್ ಜಾಸ್ತಿ? ಇಲ್ಲ, ದೊಡ್ಡ ಏಜ್ ಫ್ಯಾಕ್ಟರ್ ಇವಾಗ ಸದ್ಯ ಬರ್ತಾ ಇಲ್ಲ. ಆಕ್ಟಿವ್ ಆಗಿ ಇಲ್ಲ, ಮನೇಲಿ ಜಾಸ್ತಿ ಮನೇಲಿ ಇರ್ತಾರೆ. ಓಕೆ, ಎಲ್ಲ ಭಾರ ನಿಮ್ಮ ಮೇಲೆ ಇವಾಗ ನೀವೇ ನಡೆಸ್ಕೊಂಡು ಹೋಗ್ಬೇಕು. ಆ್ಯಂಡ್ ನೀವು ಇದನ್ನು ಮುಂದುವರಿಸ್ಕೊಂಡು ಚೆನ್ನಾಗಿ ಹೋಗ್ತಾ ಇದ್ದೀರಾ ಅನ್ನೋದಕ್ಕೆ ಸಾಕ್ಷಿ ಇದನ್ನು ಎಕ್ಸ್ಟೆಂಡ್ ಮಾಡಿರೋದು. ಇದು ಹಿಂಗೆ ಕಂಟಿನ್ಯೂ ಆಗಲಿ, ತುಂಬ ಚೆನ್ನಾಗಾಗಲಿ. ಫ್ಯೂಚರ್ ಪ್ಲಾನ್ಸ್ ಏನು ಇಟ್ಕೊಂಡಿದ್ದೀರಾ ಹಂಗಾದ್ರೆ? ಸದ್ಯ ಗೊತ್ತಿಲ್ಲ. ಈಗ ಮುಂದಕ್ಕೆ ಈಗ ನಮಗೆ ಮಗಳು ಒಬ್ಳೆ. ಸೊ ಅವಳು ಮುಂದೆ ಅವಳಿಗೆ ಇಂಟ್ರೆಸ್ಟ್ ಇದ್ದು ಕಂಟಿನ್ಯೂ ಮಾಡ್ತೀನಿ ಅಂತ. ನನಗೆ ಬೇಜಾರಾಗುತ್ತೆ ಸರ್, ಹಿಂಗೆ ಹೇಳ್ಬೇಡಿ ನೀವು. ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು, ಅವ್ರು ಇದನ್ನು ಕಂಟಿನ್ಯೂ ಮಾಡಬೇಕು. ಸ್ವಲ್ಪ ಬರ್ತಾ ಇದೆ ಅಂದರೆ ಈಗ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ, ಬಟ್ ನಾಟ್ ಫುಲ್ ಟೈಮ್. ಸ್ವಲ್ಪ ಬಂದು ಅವಳಿಗೆ M.Com ಆಗಿದೆ. ಓಕೆ, M.Com ಆಯಿತು. ಇಲ್ಲ, ನಾವು ರಿಕ್ವೆಸ್ಟ್ ಮಾಡ್ತೀವಿ ಅವ್ರಿಗೆ ಈ ಮೂಲಕ, ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ, ಇದನ್ನ ಕಂಟಿನ್ಯೂ ಮಾಡಿ, ನಿಮ್ಮ ಅಜ್ಜನ ಆಸೆನ ಮುಂದುವರಿಸಿ. ಓಕೆನಾ? ನನ್ನ ರಿಕ್ವೆಸ್ಟ್ ಇದು ನಿಮಗೆ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಈ ವೀಣಾ ಸ್ಟೋರ್ಸ್ನ ಬ್ಯೂಟಿಫುಲ್ ಹಿಸ್ಟ್ರಿನ ನಮ್ಗೆ ಹೇಳಿದ್ದೀರಾ. ಚಿಕ್ಕದಾಗಿ ಶುರುವಾಗಿದ್ದು ಇವತ್ತು ಇಡೀ ಜಗತ್ತಿಗೆ ಅಂತಲೇ ಹೇಳ್ಬೋದು, ಯಾಕಂದರೆ ಬೆಂಗಳೂರು ತುಂಬ ಚಿಕ್ಕದಾಗುತ್ತೆ, ಹೊರಗಿನ ಜನಕ್ಕೂ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ನನ್ನ ಫ್ರೆಂಡ್ಸೇ
ಅಬ್ರಾಡಿಂದ ಬಂದ ಫಸ್ಟ್ ವೀಣಾ ಸ್ಟೋರ್ಸ್ ಹೋಗೋಣ ಬನ್ನಿ. ತುಂಬಾ ಜನ ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಾರೆ. ಎಷ್ಟೊಂದು ಜನ ಇಲ್ಲಿ ಬರ್ತಾರೆ. ಸೊ ಹಂಗಾಗಿ ವರ್ಲ್ಡ್ ಫೇಮಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಇಡ್ಲಿ ವಡೆ ಜೊತೆಗೆ ಬೇರೆ ಎಲ್ಲ ತಿಂಡಿಗಳದ್ದು ಟೇಸ್ಟ್ ಮಾಡಿದ್ದೀನಿ. ಸಖತ್ ಖುಷಿ ಆಗಿದೆ ನನಗೆ. ಸೊ ನಾ ಇನ್ನು ಹೊರಡ್ತೀನಿ ಸರ್. ಇವು ತಿಂಡಿ ತಿಂದು ಕಾಫಿ ಕುಡಿದ್ರೆ ಹೆಂಗೆ ಹೋದ್ರೆ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ಹಾಗೆ ಕಾಫಿ ಕುಡಿದ್ರೆ ಹೋಗ್ಬೇಕು. ನೈಸ್ ಸರ್, ಸೂಪರ್. ಇಲ್ಲಿನ ಕಾಫಿನೂ ಅಷ್ಟೇ ಅದ್ಭುತವಾಗಿರುತ್ತೆ, ಯೂನಿಕ್ ಫ್ಲೇವರ್. ನೀವು ಎಲ್ಲ ಕಡೆನೂ ಕಾಫಿ ಕುಡಿತೀರಾ, ಬಟ್ ಒಂದೊಂದು ಕಡೆ ಒಂದೊಂದು ಥರ ಟೇಸ್ಟ್ ಇರುತ್ತೆ. ನನಗೂ ಇಲ್ಲಿನ ಕಾಫಿ ಇಷ್ಟ, ಬಿಟ್ಟು ಹೋಗೋಕೆ ಮನಸ್ಸಿಲ್ಲ. ಬಟ್ ನಾನು ಮರ್ತೋಗ್ತಿದ್ದೆ ಇವಾಗ ಟೆನ್ಷನಲ್ಲಿ, ವರ್ಕ್ ಪ್ರೆಷರ್ ಆಗಿದೆ ನಂದು. ಬಟ್ ಸ್ಟಿಲ್ ಇವಾಗ ಸರ್ ಹೇಳಿದ್ಮೇಲೆ ಕಾಫಿ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ. ಕಾಫಿ ಕುಡ್ಕೊಂಡೇ ಹೋಗ್ತೀನಿ. ಈ ಕಾಫಿ ಕುಡಿತಾ ನಾನು ಮಲ್ಲೇಶ್ವರಂ ಏರಿಯಾನ ಒಂದು ರೌಂಡ್ ಹಾಕ್ಬೋದು, ಅಷ್ಟು ಎನರ್ಜಿ ಬಂದ್ಬಿಟ್ಟಿದೆ ನನಗೆ ಇವಾಗ. ಸರ್ ಥ್ಯಾಂಕ್ ಯು ಸೋ ಮಚ್. ನಾನು ಹೊರಡ್ತೀನಿ. ಆ್ಯಂಡ್ ಈ ಕಪ್ಪು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ನಿಮಗೆ. ಇನ್ನು ಮುಂದೆ ಸಕ್ಕತ್ತಾಗಲಿ. ನಿಮ್ಮ ಮಗಳಿಗೆ ಮಾತ್ರ ನಾನು ಹೇಳಿದೆ ಅಂತ ಹೇಳ್ಬೇಕು, ಮರೀಲೇಬಾರ್ದು. ಓಕೆ, ನಾನು ಹೊರಡ್ಲಾ? ಬನ್ನಿ, ಕಾಫಿ ಕುಡ್ಕೊಂಡು ಮಲ್ಲೇಶ್ವರಂ ಫುಲ್ 2 ಸುತ್ತಾಕ್ತೀನಿ. ಅಷ್ಟು ಎನರ್ಜಿ ಇದೆ ಇವಾಗ. 2 ಸುತ್ತು ಸಾಕು.